ಸ್ನೇಹಿತರೆ, ಇದೊಂದು ನೈಟಿ ಟಿಚ್ ಮಾಡಿದೆ. ಇನ್ನಷ್ಟು ಸ್ವಲ್ಪ ಇದು ಇನ್ನೂ ಟಿಚಿಂಗ್ ಐತೆ. ಇದು ಒಂದು ಲಂಗ ಟಿಚ್ ಮಾಡಿದೆ ಮತ್ತು 50 ರೂಪಾಯಿ ಟಿಚ್ ಮಾಡಿ ಅಷ್ಟು ಎತ್ತಿಟ್ಟು ಕಸ ಗುಡ್ಸೀನಿ. ಪಲ್ಯ ಮಾಡೀನಿ. ಇವಾಗ 7:30 ಆಗೈತಿ ನಿಮಿಷ. 7:30 ಸ್ನೇಹಿತರೆ. ಅಷ್ಟು ಬಟ್ಟೆಯಲ್ಲಿ ಎತ್ತಿಟ್ಟು ಧೂಳತ್ತವಂತ ಆರ್ಡ್ರ್ ಬಂದು ಬೇರೆ ತೆಗೆದು ಆರ್ಡ್ರ್ ಎಲ್ಲರೂ ಇಟ್ಟು ನೋಡಿ. ಶ್ರಾವಣಿ ಕೂಡ ಅಭ್ಯಾಸ ನೋಡ್ಕೊರವ 3ನೇ ಕ್ಲಾಸ್ ಬುಕ್ಕ ಅಂತೇಳಿ ಆಕಿನ ನೋಡ್ಕೊಳಕತ್ತ ಸ್ನೇಹಿತರೆ. ಶ್ರಾವಣ್ ಕುಮಾರ ಮುತ್ಯಾರ ಮನ್ಯಾಗ ಅದಾನ. ಇವಾಗ 7:30 ಸ್ನೇಹಿತರೆ. ದೇವ್ರ ಮುಂದೆ ದೀಪ ಹಚ್ಚಬೇಕು. ಎಲ್ಲನೂ ಕಸ ಗುಡ್ಸಿದ್ನು. ಶ್ರಾವಣಿ ಮಾತ್ರ ಅಂಗಳ ಕಸ ಗುಡ್ಸಿದ್ಲು. ಇಷ್ಟು ಎತ್ತಿಟ್ಕೇರಿ ಅಷ್ಟು ಕಸ ಗುಡ್ಸೀನಿ. ಅಡುಗೆ ಮನೆಯೆಲ್ಲ ಕ್ಲೀನಾಗಿ ಕಸ ಗುಡ್ಸೀನಿ ಸ್ನೇಹಿತರೆ. ಫುಲ್ ಕತ್ಲಾಗಿದೆ. ದೇವ್ರ ಮುಂದೆ ದೀಪ ಐತೆ ಮಾಡತ್ತೆ ನೋಡಿಲ್ಲ ನಾನು ಸ್ನೇಹಿತರೆ. ದೀಪ ಸಣ್ಣಗದ ನೋಡಿ. 2 ದೀಪ ಸಣ್ಣಗದ ಸ್ನೇಹಿತರೆ. ಇವಾಗ ದೇವ್ರಿಗೆ ಹೋಗಿ ಬಂದ ಶ್ರಾವಣಿ ಬೀರಪ್ಪ ಮುತ್ಯಾಗ ನೋಡಿ. ಈ ಥರ ಸಣ್ಣ ದೀಪ ಅದಾವೆ. ನಾನು ಮಾರಿ ತಕ್ಕೊಂಡು ಊದಿನ ಕಡ್ಡಿ ಹಚ್ಚಿ ದೇವ್ರಿಗೆ ಸಹ ಮಾಡಿ. ದೇವ್ರಿದ್ರೆ ನಾವು ಇರ್ತೀವಿ ಸ್ನೇಹಿತರೆ. ದೇವರಿಗೆ ನಾವು ಮಾಡಲೇಬೇಕು. ಪಲ್ಯ ಮಾತ್ರ ಮಾಡಿ ಸ್ನೇಹಿತರೆ. ಉದ್ರಿಬೇಳೆ ನೆನೆ ಹಾಕಿದಂತೆ ಇನ್ನೇ ಮಾಡಿ ಗ್ಯಾಸ್ ಬಂದ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡಿ ನೋಡಿ. ಫುಲ್ ಕತ್ಲಾಗೈತೆ. ಇನ್ನು ಬಟ್ಟೆ ಬಾಂಡೆ ಅದ ಸ್ನೇಹಿತರೆ. ಇವತ್ತು ಬಟ್ಟೆ ಬಾಂಡೆ ಮಾಡೋಕ್ಕೆ ಆಗಿಲ್ಲ. 3 ವಿಡಿಯೋ ಎಡಿಟಿಂಗ್ ಮಾಡೋದು, 3 ವಿಡಿಯೋ ಅಪ್ಲೋಡ್ ಮಾಡೋದು ಸುಡುತ್ತೆ ನೋಡಿ. ಬಿಸಿ ಪಲ್ಯ ರೆಡಿ ಆಗೈತೆ ನೋಡಿ ಸ್ನೇಹಿತರೆ. ಬಿಸಿ ಬಿಸಿ ಪಲ್ಯ ಇವಾಗ ಮಾಡಿ ಮಧ್ಯಾಹ್ನ ಮಾಡ್ಬೇಕಂದ್ರೆ ಸ್ನೇಹಿತರೆ. ಮಧ್ಯಾಹ್ನ ಉಳ್ಳಿಲ್ಲ ಸೂಸ್ಲ ಅದು ತೊಗೊಂಡ್ರು. ಅದಕ್ಕೆ ಇವಾಗ ಬಿಸಿ ರೊಟ್ಟಿ ಬ್ಯಾಳೆ ಪಲ್ಯ ಮಾಡಿದೆ ಸ್ನೇಹಿತರೆ. ಬ್ಯಾಳೆ ಪಲ್ಯ ಮಾಡೋದು ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಒಂದಿಟ್ಟು ಫೋನ್ ಹಚ್ಚಿದ್ದು ಮತ್ತು ಮನೆ ಎಲ್ಲ ಇಷ್ಟು ಕ್ಲೀನ್ ಮಾಡಿ ನೋಡಿ. ಇನ್ನು ಟಿಚ್ ಮಾಡಿ ಟಿಚ್ ಮಾಡಿಟ್ಟೆ ಅಷ್ಟು ಕ್ಲೀನ್ ಮಾಡೀನಿ. ಮನೆ ಕ್ಲೀನ್ ಇಟ್ಕೋಬೇಕು ಸ್ನೇಹಿತರೆ. ನಮ್ಮ ಮನೆ ಎಷ್ಟು ಕ್ಲೀನ್ ಇರ್ತೈತೆ ನಮ್ಗೆ ಅಷ್ಟು ಕೆಲಸ ಮಾಡೋಕೆ ಇದು ಆಗುತ್ತೆ. ಸ್ವಲ್ಪ ಬಾಂಡೆ ಅದ ಸ್ನೇಹಿತರೆ. ಒಂದು ಸ್ವಲ್ಪ ಬಟ್ಟೆ ಅದಾವೆ. ಬಾಂಡೆ ತಿಕ್ಕಿ ರೊಟ್ಟಿ ಮಾಡಿ ಹುಡ್ರಿಗೆ ಊಟ ಮಾಡಿಸಿ ಅವ್ರ ಮನೆಗಿಸಿ ಬಟ್ಟೆ ಒಗೆದು ಹಾಕಿಬಿಡ್ತೀನಿ ರೀ. ಮುಂಜಾನೆ ಭಾಳ ಆತ ಸ್ನೇಹಿತರೆ. ಮುಂಜಾನೆ ಆಗೋಲ್ಲ ಯಾವ್ದಂತ ಮಾಡಿದ್ರಿ. ಅದ್ರಾಗ 3 ವಿಡಿಯೋ ಎಡಿಟಿಂಗ್ ಮಾಡೋದು, 3 ವಿಡಿಯೋ ಅಪ್ಲೋಡ್ ಮಾಡೋದು ಕಷ್ಟ ಇದೆ ಸ್ನೇಹಿತರೆ. ನೋಡ್ತೀರಲ್ಲ, ವಿಡಿಯೋ ಮಾಡೋದೊಂದು ಕಷ್ಟ ಆದ್ರೆ ಎಡಿಟಿಂಗ್ ಮಾಡೋದೊಂದು ಕಷ್ಟ ಆಗುತ್ತೆ. ಎಡಿಟಿಂಗ್ ಮಾಡಿದ್ವಿ ಮತ್ತು ಅಪ್ಲೋಡ್ ಮಾಡೋದು ಅವಕ್ಕೆ ಟೈಟಲು ತಮ್ನೇಲು ಏನು ನಾವು ರೂಪಿಸ್ಬೇಕು, ಏನಂತ ಹಾಕಬೇಕು ಅದು ಎಲ್ಲ ಟೆನ್ಷನ್ ನೋಡ್ರಿ ಸ್ನೇಹಿತರೆ. ಯೂಟ್ಯೂಬೇ ಬೇಡಪ್ಪ ಅನಿಸುತ್ತೆ. ಆದರೂ ನನಗೆ ಇವಾಗ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಲೇಬೇಕು ಸ್ನೇಹಿತರೆ. ನಾಳೆಗೆ 4 ಗಂಟೆಗೆ ಹೇಳ್ಬೇಕಾಗ್ತದೆ. ಮೊನ್ನೆ 5 ಗಂಟೆಗೆ ಕೇಳೋಕ್ಕಿಂತ 4 ಗಂಟೆಗೆ ಹೇಳಿದ್ರೆ ಇನ್ನೂ ಕೆಲಸ ಬೇಗ ಆಗುತ್ತೆ. ಸೋಮವಾರಲಿಂದ ಶ್ರಾವಣಿ ಸ್ಕೂಲ್ಗೆ ಹೊಂಟ್ಲಂದ್ರೆ ನಾನು 4 ಗಂಟೆಗೆ ಹೇಳಬೇಕು ಸ್ನೇಹಿತರೆ. ಆಕೆ 8 ಗಂಟೆ ಅಂದಾಗ ಆಕೆಗೆ ಎಲ್ಲ ಮನೆ ಕೆಲಸ ಮಾಡ್ಕೊಂಡು ಆಕೆ ಟಿಫನ್ ಮಾಡಿ ಆಕಿನ ಜಳಕ ಮಾಡಿ ಸ್ಕೂಲ್ ಕಳ್ಸ್ಬೇಕು. 8ಕ್ಕೆ ವ್ಯಾನ್ ಬರ್ತಾ. ಈ ಸಾಲಿದು ಮೊದಲಿನ ಸಾಲಿದು ಹಂಗಿದೆ ಸ್ನೇಹಿತರೆ. ಹೋದ ವರ್ಷ 2ನೇ ಕ್ಲಾಸಿಗೆ ಹೋಗ್ತಿದ್ದಲ್ಲ, ಅದು 9:30 ಬರ್ತೀವಿ ಸ್ನೇಹಿತರೆ. 9:30 ಹೋದರೂ ಪರವಾಗಿಲ್ಲ. ನಾನು 6 ಗಂಟೆಗೆ ಎದ್ದು ಮಾಡಿದ್ರು 9:30 ಆರಾಮೆಲ್ಲ ಕೆಲಸ ಮುಗಿದು ಆಕೆ ಬುತ್ತಿ ಕಟ್ಟಿ ಕಳಿಸಿದೆ. ಇವಾಗ ಹಂಗಿಲ್ಲ. 8 ಅನ್ನಕ್ಕೆ ಆಕಿ ಬಸ್ ಸ್ಟ್ಯಾಂಡಾಗ ಇರ್ಬೇಕು ಸ್ನೇಹಿತರೆ. 8:30 ಅನ್ನಕ್ಕೆ ಶಾಲೆಯಾಗಿರ್ಬೇಕಂತ. ಇದು ಈ ಥರ ಇದೆ ಸ್ನೇಹಿತರೆ. ಒಂದೊಂದು ಶಾಲೆ ರೂಲ್ಸ್ ಒಂದೊಂದು ಥರ ಇರ್ತವೆ ಸ್ನೇಹಿತರೆ. ಎಲ್ಲನೂ ಪೇಸ್ಟ್ ಮಾಡಬೇಕು. ಮಾಡ್ಲಿಕ್ಕೆ ನಡೆಯಲ್ಲ ಸ್ನೇಹಿತರೆ. ನನ್ನ ಬಿಟ್ಟು ಮಾಡೋರು ಯಾರೂ ಇಲ್ಲ ಮನೆಯಲ್ಲಿ. ನಾನು ಮಾಡಲೇಬೇಕು. ಮತ್ತು ನಿನ್ನೆ ರಾತ್ರಿ ಏನು ನಾನು ಕಸ ಗುಡ್ಸೋದಾಗಲಿಲ್ಲ. ನಿನ್ನೆ ಸಾಯಂಕಾಲ ಬಟ್ಟೆ ಗಿರ್ಯಾಕೊಂಬಂದು ಹಿಂಗಾಗಿ ಏನು ಕಸ ಗುಡ್ಸೋದಿಲ್ಲ. ಒಟ್ಟು ಬಟ್ಟೆ ತೆಳಗೆ ಹಂಗೆ ಇದ್ದು ಸ್ನೇಹಿತರೆ. ನನಗೆ ಪ್ಯಾಕೆ ಮಾಡೋದೆಲ್ಲ ಜಂಪರ್ ಒಂದು ಇದು ಬಾರ್ತು ಅವು 50 ರೂಪಾಯಿ ಟಿಚ್ ಮಾಡಿ 4 ಬ್ಲೌಸು ಕಾಜಿ ಗುಂಡಿ ಮಾಡೀನಿ. ಕಟಿಂಗ್ ಮಾಡಿದ್ರೆ ಬೇಸಿತ್ತು ಸ್ನೇಹಿತರೆ. ಯಾವುದು ನನಗೆ 3 ವಿಡಿಯೋ ಹಾಕಕತ್ನಲ್ಲ ರಾಟಿ ಕಡೆ ನನಗೆ ಇದು ಕೊಡೋಕ್ಕಾಗಲ್ಲ ಸ್ನೇಹಿತರೆ. ಇಲ್ಲೇ ನಿಂತೀನಿ. ಬೆಕ್ಕು ಯಾವ ಥರ ಬರ್ತೈತೆ ನೋಡಿ. ಇದು ಬೆಕ್ಕು ಯಾವ ಥರ ಒಳಗೆ ಬರ್ತೈತೆ ನೋಡಿ. ಹೆಂಗಿದೆ ನೋಡಿ ಬೆಕ್ಕು ನೋಡಿ ಸ್ನೇಹಿತರೆ. ಅದು ಹೆಂಗೆ ಮಾಡುತ್ತೆ ನೋಡಿ ಸ್ನೇಹಿತರೆ. ಹೋಗು ಸಾಕು. ಹಾಲಿಲ್ಲಪ್ಪ ನಮ್ಮ ಮನ್ಯಾಗ. ಇನ್ನೇ ಒಂದು ಪ್ಯಾಕೆಟ್ ಹಾಲು ತೊಗೊಂಬ. ನೀ ಅರ್ಧ ಕೊಟ್ಟು ನನಗೆ ಅರ್ಧ ಕೊಡೋಕಾಯ್ತು. ಹೋಗಿ ತೊಗೊಂಬರ್ಬಾ. ಬಂದ ಸ್ನೇಹಿತರೆ. ಹಾಲು ಮೊಸರು ಇತ್ತಂದ್ರೆ ಹಾಕ್ಬೇಕು ರೀ. ಬೇಕು ಪ್ರಾಣಿಗಳು ಚಲೋ. ನಮ್ಮ ಮನ್ಯಾಗ ಏನು ಹೈನಿಲ್ಲ. ಪಾಕೆಟ್ ಮೊಸರು ಪಾಕೆಟ್ ಹಾಲು ತಂದು ತಿಂತೀವಿ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಎಲ್ಲನೂ ಜೀವನ ಕಷ್ಟ ಇದೆ ಸ್ನೇಹಿತರೆ. ನಾನು ಅವಾಗಿನಾಗ ಮಾಡ್ಕೊತ ಕೂತ್ನಂದ್ರೆ ಇವಾಗ ಎಲ್ಲ ಕಡೆನೂ ನೋಡಿ. ನಾನು ಮೊನ್ನೆ ಮಿಕ್ಸರ್ ಮಾಡ್ಸೋಕೆ ಕೊಟ್ಟೀನಿ. ದುಡ್ಡು ಇಲ್ಲಾರಕ್ಕೆ ನಾ ಆ ಕಡೆ ಸಂತೆಗೆ ಹೋಗಿಲ್ಲ ಸ್ನೇಹಿತರೆ. ಮಿಕ್ಸರ್ ಹೆಂಗೈತೆ ಅಂತ ನೋಡೋಕೆ ಹೋಗಿಲ್ಲ. ಅದು ಏಟು ಬರ್ತೋ ಏಟಿಲ್ಲ ಅಂತ. ಅದು ಕೆಟ್ಟೈತಿ. ಹಿಂಗಾಗಿ ಇಂಡಿ ಕಲ್ಲು ತೊಗೊಂಬಂದು ನಮ್ಮ ಆಚೆ ಕಡೆ ಮನೆಗೆ ಇಂಡಿ ಕಲ್ಲಿತ್ತು. ಮುತ್ಯಾರಿಗೆ ಅಂದೆ ಹಿಂಗೆ ಮುತ್ಯ ಮಿಕ್ಸರ್ ಕೆಟ್ಟೈತೆ ಅಂದರೆ ಅರ್ಧ ಕೊಟ್ಟರೆ ಏನಾರು ಕುಟ್ಟಿದ್ರೆ ಇದ್ರಾಗ ಹರಿದು ಹಾಕ್ತೀವಿ ಸ್ನೇಹಿತರೆ. ಏನು ಪರಿಸ್ಥಿತಿ ಬಂದಂಗೆ ಹೊಂದ್ಕೊಂಡು ಹೋಗಲೇಬೇಕು ರೀ. ಅದೇ ಬೇಕು ಇದೇ ಬೇಕಂದ್ರೆ ಆಗೋಲ್ಲ. ಮತ್ತು ಇವತ್ತು 3 ಸೀರೆ 4 ಸೀರೆ ಆರ್ಡ್ರ್ ಅಮೌಂಟ್ ಹಾಕ್ಯಾರ. ಅವು ನೋಡ್ತೀವಿ. ಸೋಮವಾರ ದಿನ ಆಕಿಗೆ ಹೋಗಿ ಹೆಲ್ಪ್ ಆಯ್ತು. ಅರ್ಚನಕ್ಕೆ ಬೇಗನೆ ಆರ್ಡ್ರ್ ಕೊಟ್ಟು 1450 ರೂಪಾಯಿ ಹಾಕ್ಯಾಳ. ಆಕೆ 2 ಸೆಟ್ ಬಟ್ಟೆ ಬಂದಂದ್ರೆ ಸಾಲಿಗೆ ಹೋಗಿ ಬಟ್ಟೆ ಕೊಡಿಸ್ತೀನಿ. ಬುಕ್ ಮತ್ತು
ಮತ್ತು ನೋಡ್ತೀನಿ ಸ್ನೇಹಿತರೆ. ಆಕಿ ಹೋಗಿ ಸಾಲಿಗೆ ಹೊಂಟ್ಲ ಹೆಂಗೆ 1000 ರೂಪಾಯಿ ಅಡ್ಮಿಷನ್ ಮಾಡೀನಿ. ಆಕಿ ಮತ್ತು ಸಾಲಿಗೆ ಹೊಂಟ್ಲ ಸ್ನೇಹಿತರೆ. ಮತ್ತು ಈ ಬುಕ್ಕ ಬಟ್ಟೆ ತೊಗೊಂಡ್ನಂದ್ರೆ ಮತ್ತು ನನ್ನ ತಾಕಿದ್ದ 1000 2000 ತುಂಬ್ಕೋತ ಹೋದ್ನಂದ್ರೆ ಅವ್ರು ಸಣ್ಣರಾಗ 3 ಕಂತು ಹಿಂಗೆ ಮಾಡ್ರಿ ಅಂದ್ರೆ ಹಂಗೆ ಆಗಲ್ಲ ಸ್ನೇಹಿತರೆ. ಇದ್ದಾಗ 1000 2000 ಅವ್ರ ಫೋನ್ಪೇ ನಂಬರ್ ತಂದು ಹಾಕಿಬಿಡ್ತೀನಿ ನಾನು. ಈ ಸಾಲಿ ಮೊದ್ಲಿನ ಸಾಲಿದ ಇನ್ನೂ 2000 ರೂಪಾಯಿ ಬಾಕಿ ಇದೆ ಸ್ನೇಹಿತರೆ ಮೊದ್ಲಿಂದು. ಅವ್ರ ಟೀಚರ್ ಫೋನ್ ಹಚ್ಚಿದ್ರು. ಹೌದೇ ಶ್ರಾವಣಿ? ನಿಮ್ಮ ಟೀಚರ್ ಏನಂದ್ರು ಟೀಚರು? ಹಾಂ ಹಚ್ಚಿದ್ರಲ್ಲಿ ನಿಮ್ಮ 2ನೇ ಕ್ಲಾಸ್ ಟೀಚರ್ ಏನಂದ್ರು? ರೊಕ್ಕ ಹಾಕಂದ ಇಲ್ಲಿ ಮ್ಯಾಕ್ ನೋಡು ಏನಂದ್ರು? ಅದೇ ಸ್ನೇಹಿತರೆ ಅವರಿಗೂ ಒಂದಿಷ್ಟು ಹಾಕಬೇಕು. ಇಕ್ಕಿದು ಒಂದು ಸ್ವಲ್ಪ ಸಾಲಿಗೆ ಹೊಂಟು ಒಂದು ಸ್ವಲ್ಪ ಮೆಟಕಟ್ಟಿಗೆ ಬಟ್ಟೆ ಬ್ಯಾಗ್ ಮತ್ತು ಎಲ್ಲ ರೆಡಿ ಮಾಡಿ ಸ್ನೇಹಿತರೆ. ನೀವು ನೋಡ್ತಿರ್ಬೇಕು. ನಾನು ಮೊನ್ನೆ ಬುಕ್ಕ ನನ್ನ ತಾಕ ಅಮೌಂಟ್ ಇದ್ದು ಅಂದರೆ ತೊಗೊಂಬಂದು ಒಂದೊಂದು ತೊಗೊಂಬಂದು ರೆಡಿ ಮಾಡ್ಕೊತೀನಿ. ಯಾಕಂದ್ರೆ ನನ್ನ ಬಿಟ್ಟು ಮಾಡೋರು ಯಾರಿಲ್ಲ. ಆಕಿ ನೋಡಿ ಬ್ಯಾಗು ಅಕ್ಕ ತಂದಿತ್ತು. ನಾ ಬುಕ್ಕ ಪಕ್ಕ ಮಗ್ಗಿ ಪುಸ್ತಕ ಆಕಿಗೆ ಕೆಚ್ ಪೆನ್ನುಗಳು ಸೀಸ್ ಕಡ್ಡಿ ಬುಕ್ ಎಲ್ಲ ತಂದು ಹಿಡಿಯೋದ ತೋರ್ಸಿನಿ. ಡೈಲಿ ರೊಟ್ಟಿ ನೋಡೋಕೆ ಗೊತ್ತಿರ್ತೈತೆ. ತಂದು ಅಕ್ಕಿಗೆ ಪ್ಯಾಕಿಂಗ್ ಮಾಡಿಟ್ರಿ. ಇನ್ನೇನು ಬಟ್ಟೆ ಮತ್ತು ಶಾಲೆ ಬುಕ್ಕ ಕೊಡ್ತಾರಲ್ಲ ಅವ್ನು ತೊಗೊಲೇಬೇಕು ಸ್ನೇಹಿತರೆ. ನಾವು ಇಲ್ಲಿಕ್ಕಂದ್ರೆ ನಡೆಯಲ್ಲ ತೊಗೊಲಿಕ್ಕಂದ್ರೆ ಅವೆಲ್ಲ ತೊಗೋಬೇಕು ಸ್ನೇಹಿತರೆ. ಹಿಂಗಾಗಿ ತೊಗೋಬೇಕಂತ ಮಾಡೀನಿ. ಶ್ರಾವಣ ನೋಡಿ ಹೊರಗೆ ಕತ್ತಲ್ಲ ಯಾಕೆ ನಿಂದಿರ್ತಿರ್ಬೇಕು. ಬಾ ಶ್ರಾವಣ ಬಾ ಅಪ್ಪ. ಶ್ರಾವಣ ಹೊರಗದನ. ಶ್ರಾವಣಂದು ಇಕ್ಕಿದ ಸ್ಕೂಲ್ ಫೀಸ್ ಜಾಸ್ತಿ ಸ್ನೇಹಿತರೆ. ಅವ್ನು ಹಚ್ಚಲಿಲ್ಲ. ಏನು ಮಾಡೋದು ನೋಡಿ. ಎಷ್ಟೆಲ್ಲ ಇದು ಮಾಡಬೇಕು ಜೀವನ ಕಷ್ಟಪಡಬೇಕು. ಮತ್ತು ಬಂದಾಗ ನೋಡ್ಕೊಂಡು ಹೋಗಬೇಕು. ಇವೊಂದು ವರ್ಷ ಅವಾಗ 4-5 ಸ್ನೇಹಿತರೆ. ಅವು 5 ಓದ್ತಾವೆ 6 ಆಗಿರುತ್ತೆ. ಒಂದು ವರ್ಷ LKG ಬಿಡೋದು LKG UKG ಅಂತಾರಲ್ಲ. ಫಸ್ಟ್ ಯಾವ್ದು ಬರ್ತಂಗೆ ಗೊತ್ತಿಲ್ಲ ಸ್ನೇಹಿತರೆ. UKG ಬರ್ತಿರ್ಬೇಕೇನು LKG ಬರ್ತಾ ಗೊತ್ತಿಲ್ಲ. ಬಟ್ ಒಂದು ವರ್ಷಕ್ಕೆ ಕಲಿಸ್ತೀವಿ ಸ್ನೇಹಿತರೆ. ಆಮೇಲೆ ಡೈರೆಕ್ಟ್ ಒಂದು ವರ್ಷ ಕಲೀಲಿ LKG ಇರಲಿ UKG ಒಂದು ವರ್ಷ ಕಲೀಲಿ. ಆಮೇಲೆ ಏನೈತೆ 1ನೇ ತನಕ ಹಾಕಿಬಿಡ್ತೀನಿ ನೋಡಿರಿ ಅವನ್ನ. ಒಂದು ವರ್ಷ ಕಲಿದ್ರಾಗ 6 ಮುಗಿತಾವೆ. ಒಂದೇ ಸ್ಕೂಲಿಗೆ ಹಾಕಿಬಿಡ್ತೀನಿ. ಮತ್ತು ಈ ವರ್ಷ ಆಗಲ್ಲ. ಒಂದು ಸ್ವಲ್ಪ ಅಮೌಂಟ್ ಎತ್ತಿಡ್ಬೇಕು ಸ್ನೇಹಿತರೆ. ಹೆಂಗಾರ ಟ್ರಾವೆಲ್ ಮಾಡಿ ಇವಾಗ ಮುಂದೆ ಕನ್ನದಾಗ ಅಮೌಂಟ್ ಎತ್ತಿಡ್ಬೇಕಂತೀನಿ. ಜೀವನ ಸಾಗಿಸೋದು ಓದಿದೆ ಸ್ನೇಹಿತರೆ ಎಲ್ಲ. ಮತ್ತು ನಾನು ಮನೆ ಖರ್ಚು ನೋಡ್ಕೋಬೇಕು, ಮಕ್ಳು ಖರ್ಚು ನೋಡ್ಕೋಬೇಕು, ದವಾಖಾನೆ ಭಾಳ ಬಂತು ಸ್ನೇಹಿತರೆ. ನನಗೆ ಏನಾರು ಒಂದು ಅಮೌಂಟ್ ಕೂಡಿಡ್ಬೇಕಂದ್ರೆ ಇವಾಗ ಎಲ್ಲಮ್ಮಗೆ ಸೌದತ್ತಿಗೆ ಹೋಗಿ ಬಂದು ಅವಾಗ ಏನಿಲ್ಲ ನೋಡಿ. ಸೌದತ್ತಿ ಬರೀ ಉಸಿರು ಹಿಡಿದು ಸ್ನೇಹಿತರೆ. ಅವಾಗ ನಮ್ಮ ಶ್ರಾವಣಿಗೆ ಒಂದು ಹೆಲ್ತ್ ಪ್ರಾಬ್ಲಮ್ ಇತ್ತು. ಅಮ್ಮಗೆ 5000 10,000 ಹಿಂಗೆ ದವಾಖಾನಿಗೆ ಅಮೌಂಟ್ ಭಾಳ ಆಗ್ತೀನಿ ಸ್ನೇಹಿತರೆ. ರೊಟ್ಟಿ ಮ್ಯಾಗೆ ಮಾಡೋ ಸ್ನೇಹಿತರೆ ಏನೂ ಇಲ್ಲ. ಇದೊಂದು ಇರಾಕೋ ಮನೆ ಇದ್ರೆ ಮುಗಿಯಲ್ಲ ಸ್ನೇಹಿತರೆ. ಎಲ್ಲನೂ ಕೊಂಡ್ಕೊಂಡು ತಿನ್ಬೇಕು ನಾವು. ಹೊಲ ಇಲ್ಲ ಏನೂ ಇಲ್ಲ. ಮತ್ತು 2 ಮಕ್ಕಳು ಜೀವನ ಕಷ್ಟ ಇದೆ ಸ್ನೇಹಿತರೆ. ಏನು ಮಾಡೋದು ಎಲ್ಲನೂ ರೊಟ್ಟಿ ಮ್ಯಾಗ ಮಾಡೋದು. ಹೊರಗಿನಿಂದ ₹1 ಬರೋದಿಲ್ಲ. ಮನ್ಯಾಗನೇ ಇಷ್ಟೇ ಬಟ್ಟೆ ವ್ಯಾಪಾರನ್ಯಾಗ ಅದು ಬಟ್ಟೆ ವ್ಯಾಪಾರಕ್ಕೆ ರೊಕ್ಕ ಬೇಕಂದ್ರೆ ನೆಲೆ ತೊಗೋಬೇಕು ಮತ್ತು ಹಾಕಬೇಕು. ಅದು ಗೌರ್ಮೆಂಟ್ ಕೊಡೋಣ ಅಲ್ಲಿ ಕೊಡಬೇಕು. ತೆಗೀದು ಹಾಕೋದು ಕೆರೆ ಅಂತಾಗ ಬಾಯಾಗ ಕೆರೆಯಾಕ ಹಿಂಗೆ ಮಾಡಲೇಬೇಕು ಸ್ನೇಹಿತರೆ. ಮಾಡ್ಲಿಕ್ಕೆ ಜೀವನ ಕಷ್ಟ ಇದೆ. ಪಲ್ಯ ಸುಡುತ್ತಾ ಇಲ್ಲ. ಇವಾಗ ನೋಡಿ ಗ್ಯಾಸಿನ ಕಟ್ಟಿ ಮ್ಯಾಗ ಹತ್ತಿ ಈ ಥರ ಸರ್ಕಸ್ ಮಾಡ್ತಾರೆ. ಇವ್ರನ್ನೆಲ್ಲ ಕಾಯಬೇಕು ಸ್ನೇಹಿತರೆ. ಇವ ಎಷ್ಟು ಸಣ್ಣವಿದ್ದ ಸ್ನೇಹಿತರೆ. ಇವನ ಪ್ರೆಗ್ನೆಂಟ್ 3 ತಿಂಗಳು ಪ್ರೆಗ್ನೆಂಟ್ ಅಪ್ಪ ತೀರ್ಕೊಂಡ್ರೆ ಡಿಲೆವರಿ ಆದ 3 ತಿಂಗಳಿಗೆ ಹೊಲಿಯಾಕತ್ತೇಕಿ. ಇನ್ನೂ ನನಗೆ ಹೊಲಿದು ಬಿಡುಗಡೆ ಆಗಲ್ಲ ಸ್ನೇಹಿತರೆ. ಹೊಲಿಲೇಬೇಕು. ಇನ್ನೂ ಮಕ್ಕಳು ಈಗ ದೊಡ್ಡಾಗಿ ಇನ್ನೂ ಅವ್ರನ್ನ ಅವರು ಒಂದು 18 ವರ್ಷ ಬರ್ತಾರೆ. ನನಗೆ ಇಷ್ಟೇ ಕಷ್ಟ ನೋಡಿ. ಇವ್ರು ಮತ್ತೊಂದು 18 ವರ್ಷ ಮತ್ತೆ ಅವಾಗ ಬಂದಿರ್ತೀರಿ. ಅವ್ರು ಮದುವೆ ಮಾಡೋದು, ಅವ್ರಿಗೆ ನೌಕರಿ ಕೊಡ್ಸೋದು, ಅವ್ರ ಸ್ಕೂಲ್ ಬೀಜ ಏನೋ ಹೆಚ್ಚಿಯೋದು ಸ್ನೇಹಿತರೆ. ನನಗೆ ಅದೆಲ್ಲ ನೆಪ್ ಮಾಡ್ಕೊಂಡ್ರೆ ನಿನ್ನೆ ಕುಂತ್ಕೊಂಡು ನಾ ಅಳಾಕತ್ತಿದ್ದೆ ಸ್ನೇಹಿತರೆ. ಇಷ್ಟು ನೆಪ್ಪಾಗಿ 3 ಗಂಟೆ ಆಗಿತ್ತನ. ಹೆಂಗೆ ಮಾಡ್ಬೇಕಪ್ಪ ಶ್ರಾವಣಿದು ಸ್ಕೂಲ್ ಫೀಸು ಎಲ್ಲ ಮತ್ತು ಬಟ್ಟೆ ಸ್ಕೂಲ್ ಫೀಸ್ ಹೆಂಗಾರ ಮುಂದೆ ಕಟ್ಟೇನ್ಬಿಡು ಮುಂದೆ ಕಟ್ಬೋದು. ಈ ಬಟ್ಟೆ ತುರ್ತು ಬಟ್ಟೆ ಯೂನಿಫಾರ್ಮ್ ಕೊಡಿಸ್ಬೇಕಲ್ಲ ಹೆಂಗೆ ಮಾಡಬೇಕು ಅಂತ ನಾ ಕುಂತು ಅಳಾಕತ್ತೀವಿ ಸ್ನೇಹಿತರೆ. ಶ್ರಾವಣಿ ಆಕಿನ ಬ್ಯಾಗ್ ಮುಟ್ಬೇಡಪ್ಪ. ಅಳಾಕತ್ತೀವಿ ಸ್ನೇಹಿತರೆ. ನಮ್ಮ ಶ್ರಾವಣಿ ಹೋಗಿ ಅವ್ರ ಮುತ್ಯನ ಮುಂದೆ ಮಮ್ಮಿಗೆ ಕಷ್ಟ ಆಗಕತ್ತೈತಿ. ಮುತ್ಯ ಅಳಾಕತ್ತಾಳ. ಮಮ್ಮಿ ಏನು ಮಾಡ್ಬೇಕು ಮುತ್ಯ ಅನ್ನತ್ತ. ಯಾಕತ್ತ ಹೆಂಗೆ ಬಂದಂಗೆ ಮಾಡಲೇಬೇಕು ಜೀವನ ಅಂದ ಮುತ್ಯನ ತಕ್ಕ ಎದುರು ಹಾಕಿಲ್ಲ ಸ್ನೇಹಿತರೆ. ಎದುರು ಕೊಡಬೇಕು. ಎಲ್ಲ ಹೊಲ ಎಲ್ಲ ಅಮ್ಮ ಮಾಡ್ತಾಳೆಲ್ಲ. ಅಮ್ಮನೇ ರೊಕ್ಕ ತೊಗೊತಾಳೆ. ಮುತ್ಯನ ತಕ್ಕ ಎದುರು ಬರ್ತಾವ್ರಿ. ಏನೂ ಮುತ್ಯನ ಕೇಳೋಂಗಿಲ್ಲ ಪಾಪ. ಅವಾಗ ಒಂದು ರೊಟ್ಟಿ ಇದು ಕಿರುವಾಗ್ಯಾನಂತ ಇವಾಗ ಮುತ್ಯ. ಅದಕ್ಕೆ ಮುತ್ಯನ ನೋಡ್ಕೊಂಡು ಹೋಗೋದ್ರೆ ಅದೇ ಹಿರಿಯರ ಪುಣ್ಯ ಇರಬೇಕು ಸ್ನೇಹಿತರೆ. ಹಿರಿಯರ ಪುಣ್ಯನೇ ನಮಗೊಂದು ದೊಡ್ಡ ಆಸರೆ ಅಂತಲೇ ಹೇಳ್ಬೋದು. ಅದಕ್ಕೆ ಅವನು ಇದು ಧೈರ್ಯ ಹೇಳಿದ ಸ್ನೇಹಿತರೆ. ಮತ್ತು ಸ್ನೇಹಿತರೆ ನೋಡ್ರಿ ಹೆಂಗೆ ಬರ್ದು ಜೀವನ. ಸಿದ್ದರಾಮಯ್ಯ ಬಂದು ಅಂದ್ರೆ ಆಕಿ ಶ್ರಾವಣಿ ಸ್ಕೂಲ್ ಫೀಸ್ ಮುಟ್ಟತಾನ.
ನಾಳೆಗೆ ಆಯ್ತಾರ ನಾಡ್ದು ಹೋಗ್ಬಿಡಾಕತ್ತಿ. ಬನ್ನಿ ಸ್ನೇಹಿತರೆ, ವೀಡಿಯೋ ಮಾಡಾಕತ್ತಿ ಹಂಗೆ ಮಾತಾಡ್ತಾ ಇರ್ತೀನಿ. ಯಾಕಂದ್ರೆ ನಾನು ಕಷ್ಟ ಸುಖ ಎಲ್ಲ ನಿಮ್ಮ ಮುಂದೆ ಹೇಳ್ಕೊತಾ ಇರ್ತೀನಲ್ಲ, ಹೇಳ್ಬೇಕು ಅನಿಸ್ಬಿಡುತ್ತೆ. ಇವ ಅಲ್ಲಿ ಹೊಂಟು ನೋಡಿ, ಆಕೆ ಬುಕ್ಕ ಹರಿದು ಮಾಡೋದು ನೋಡಿ. ಆಕೆ ಹೊಸ ಬ್ಯಾಗ್ ತೊಗೋಬೇಕಂತ ತಾಳೆ ಬ್ಯಾಗ್ ತೊಗೊತಾನಂತ ಹೇಳಕತ್ತಾನ್ರಿ. ಆಕೆ ಬುಕ್ಕ ಮುಟ್ಬೇಡ, ಕವರ್ ಹಾಕಿ ಕೊಟ್ಟಾರ ಸರ್. ಸ್ನೇಹಿತರೆ ನಾ ಹಾಕಿಲ್ಲ, ಅವ್ರು ಸರೇ ಹಾಕಿ ಬರೆದು ಕೊಟ್ಟಾರ ಮ್ಯಾಗ. ಕನ್ನಡ ಮೀಡಿಯಮ್ಮು ಚಲೋ ಸ್ನೇಹಿತರೆ. ಇಷ್ಟು ದಿನ ಮತ್ತು ನನಗೂ ಇಂಗ್ಲೀಷ್ ಏನೂ ಗೊತ್ತಾಗಲ್ಲ. ಯೂಟ್ಯೂಬ್ ಮಾಡ್ಬೇಕಾದ್ರೆ ಏನೂ ಇಂಗ್ಲೀಷೇ ಬರ್ತಿದ್ದಿಲ್ಲ. ಎಲ್ಲರೂ ಹಳೆ ವ್ಯೂವರ್ಸ್ಗಳು ಎಲ್ಲ ಗೊತ್ತಿರ್ತಾ 2 ಯೂಟ್ಯೂಬ್ ಚಾನಲ್ ಹೋಗ್ಯಾವ ಸ್ನೇಹಿತರೆ. ಈಗ ನಾನು ಇದು 3ನೇ ಯೂಟ್ಯೂಬ್ ಚಾನಲ್. 2 ಚಾನಲ್ ಏನೂ ಗೊತ್ತಾಗಲಾರ್ಕ ಏನು ವಿಡಿಯೋ ಹಾಕೋದು ತೆಗೆದು ಗೊತ್ತಾಗಲಾರ್ಕನೇ ಕೈ ಹಿಡ್ದಿಲ್ಲ ಸ್ನೇಹಿತರೆ. ಯೂಟ್ಯೂಬ್ಗೆ ಭಾಳ ಶ್ರಮ ಪಟ್ಟಿನ ಅಂತಲೇ ಹೇಳ್ಬೋದು. 2 ಚಾನಲ್ 300-400 ವಿಡಿಯೋ ಹಾಕಿ ಹೋಲ್ಡ್ ಮಾಡಿ ಹೋಗೋದು. ಮತ್ತೊಂದು ಹೊಸ ಯೂಟ್ಯೂಬ್ ಮಾಡೋಕ್ಕಂತಲೇ ಹೊಸ ಫೋನ್ ತೊಗೊಂಡಿನಿ. ರಗಡ್ ಸರಿ ಡೈಲಿ ರೊಟೀನ್ದಾಗ ಹೇಳೀನಿ. ಇನ್ನು ಹೊಸ ವ್ಯೂವರ್ಸ್ಗಳು ನೋಡ್ತಿರ್ತಲ್ಲ ಅವರಿಗೋಸ್ಕರ ಹೇಳೋದು ನೋಡಿ. ಇವ್ರ ಅಪ್ಪನ ಫೋನ್ ಇತ್ತು ಸ್ನೇಹಿತರೆ ನನಗೆ ಮೊದಲು. ಅದು ಅಷ್ಟೊಂದು ಸರಿಯಾಗಿ ಮಂಜು ವಿಡಿಯೋ ಕಾಣ್ತಿತ್ತು, ಮಂಜು ಬರ್ತಿತ್ತು. 2 ಚಾನಲ್ ಅದ್ರಾಗೆ ಮಾಡಿದ್ದೆ. ಒಂದು ಮಾಡಿ ನೋಡಿದೆ, ಅದು 300 ವಿಡಿಯೋ ಹಾಕಿದೆ. ಅದು ಏನೂ ಸಬ್ಸ್ಕ್ರೈಬರ್ ಅಲ್ಲ, ಏನೂ ಅಲ್ಲಿ 4-5 ತಿಂಗಳು ಮಾಡಿದೆ ಸ್ನೇಹಿತರೆ. ಅದು ಏನೂ ಹಾಲೇ ಇಲ್ಲ. ಮತ್ತೊಂದು ಅದ್ರಾಗ ಇನ್ನು ಮತ್ತೊಂದು ಚಾನಲ್ ಮಾಡಿದೆ, ಅದು ಏನೂ ಕೈ ಇಡಲಿಲ್ಲ. ಇದು ವಿಡಿಯೋ ಕ್ವಾಲಿಟಿ ಸರಿಯಾಗಿಲ್ಲ ಆಂಟಿ, ಫೋನ್ ಸರಿ ಇಲ್ಲ, ಒಂದು ಫೋನ್ ಬೇಕು. ಹಂಗಂದ್ರೆ ಯೂಟ್ಯೂಬ್ ಮಾಡೋಕೆ ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬಂದಂದ್ರೆ ಜನಗಳು ನೋಡ್ತಾರೆ. ವಿಡಿಯೋ ಕ್ಲಿಯರಾಗಿ ಬರ್ಬೇಕು ಆಂಟಿ ಅಂತೇಳಿ ಅಂದ್ಲ ಮೊಯ್ನಿ. ಅಂದ್ರೆ ನಮ್ಮ ಅಣ್ಣನ ಹೆಂಡ್ತಿ. ಮತ್ತು ಹಂಗೆ ಮಾಡಿ ಅವಾಗ ಕಷ್ಟಪಟ್ಟು ರಾಟಿ ಹೊಲಿದು ರಾತ್ರಿ ಆಗಲಿ ರಾಟಿ ಹೊಲಿದು ಬಂದು ಗಿರಾಕಿ ಒಂದು ಈ ಊಟ ಮಾಡ್ಲಿಕ್ಕೆ ಪರವಾಗಿಲ್ಲ, ಟೀಚಿಂಗ್ ಮಾಡಿ 1 ತಿಂಗಳು 10,000 ರೂಪಾಯಿ ಕೂಡಿಟ್ಟು ಸ್ನೇಹಿತರೆ. ಮತ್ತು ಬಟ್ಟೆ ಒಂದು 2-3 ಸಾವಿರ ರೂಪಾಯಿ ಹಾಕಿ ಆ ಕಡೆ ಮಾಡಿ 10,000 ರೂಪಾಯಿ ಕೊಟ್ಟು ಫೋನ್ ತೊಗೊಂಡೆ ಸ್ನೇಹಿತರೆ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ಕೊಂಬಂದೀನಿ. ಜೀವನ ಮಾಡಲೇಬೇಕು. ನಮ್ಮ ತಲೆ ಮ್ಯಾಗ ಬೀರಪ್ಪನ ಆಶೀರ್ವಾದ ಇದೆ ಸಾಕು ಸ್ನೇಹಿತರೆ. ರೊಕ್ಕ ಸಾಲ ಕಷ್ಟ ಇದ್ದವ್ರಿಗೆ ಒಂದು ಚಿಂತೆ ಆದರೆ ಎಲ್ಲರಿಗೂ ಒಂದು ಚಿಂತೆ ನೋಡಿ ಸ್ನೇಹಿತರೆ. ಆದ್ರೆ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಆದಷ್ಟು ಹೆಲ್ಪ್ ಮಾಡೈತಿ. ಎಲ್ಲಿ ಏನು ಅಂತೀನಿ ಅದೆಲ್ಲ ಹೆಲ್ಪ್ ಮಾಡೈತಿ ಇಲ್ಲ ಅನ್ನಲ್ಲ. ಬನ್ನಿ ಸ್ನೇಹಿತರೆ, ಬಾಂಡೆ ತಿಕ್ಕಿ ಮತ್ತು ದೇವ್ರ ಮುಂದೆ ನಾನು ಮೊದಲು ದೇವ್ರ ಮುಂದೆ ಮಾರಿ ತಕ್ಕೊಂಡು ದೇವ್ರ ಮುಂದೆ ಉದ್ದಿನ ಕಡ್ಡಿ ಹಚ್ಚಿ ಬಾಂಡೆ ತಿಕ್ಕಿ ಮತ್ತು ನಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ನಿಮ್ಗೆ ಮಾರಿ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಬೇಕು. ಸ್ವಲ್ಪ ಯಾಕೋ ಕುಂತ್ರಾಯ್ತು, ಸ್ವಲ್ಪ ವಿಡಿಯೋದಾಗ ಮಾತಾಡಿದ್ರಾತಂತ ಮಾತಾಡಕತ್ತೀನಿ. ಪ್ರತಿಯೊಂದು ಒಂದಕ್ಕೊಂದು ವಿಡಿಯೋ ಚೆನ್ನಾಗಿ ನೋಡಕತ್ತೀರಿ. ನೋಡಿ ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ವ್ಯೂಸ್ ಕಮ್ಮಿ ಆಗ್ಯಾವ ಸ್ನೇಹಿತರೆ, ಲೈಕ್ ಇಲ್ಲ, ವ್ಯೂಸ್ ಇಲ್ಲ. ಆದಷ್ಟು ಕಮೆಂಟ್ ಎಷ್ಟು ಬರ್ತಾವೆ ಅಷ್ಟು ಲೈಕೂ ಬರಲ್ಲ ಸ್ನೇಹಿತರೆ. ಆದರೆ ಯಾರು ಲೈಕ್ ಕೊಡ್ತಾರೆ ಯಾರು ಲೈಕ್ ಕೊಡೋಲ್ಲ ಅನ್ನೋದೆಲ್ಲ ನನಗೆ ಗೊತ್ತಾಗುತ್ತೆ. ಆದರೆ ಯಾರ್ದು ಹೆಸರು ಹೇಳಲ್ಲ ಸ್ನೇಹಿತರೆ ವಿಡಿಯೋದಾಗ. ಯಾರು ಕೊಟ್ಟವರು ನಮ್ಮವರು, ಕೊಳ್ಳೋರು ನಮ್ಮವ್ರು ಅನ್ಕೋತ ಹೋಗೋ ಭಾವನೆ ನಂದೈತೆ ಸ್ನೇಹಿತರೆ. ಯಾರು ನನ್ನ ಮ್ಯಾಗ ಯಾರು ನಿಜವಾದ ಪ್ರೀತಿ ವಾತ್ಸಲ್ಯ ಇಟ್ಟಿರ್ತಾರೆ ನನ್ನ ಯೂಟ್ಯೂಬ್ ಫ್ಯಾಮ್ಲಿ, ಅವ್ರು ಖಂಡಿತ ಲೈಕ್ ಕೊಡೋ ಮಾತ್ರ ಮೋಸ ಮಾಡಲ್ಲ. ನನಗೆ ಯಾರು ಲೈಕ್ ಕೊಡ್ತಾರೆ ಯಾರು ಕೊಡಲ್ಲ, ಯಾರು ಏನು ಮಾಡ್ತಾರೆ ಅನ್ನೋದು ಎಲ್ಲ ಪ್ರತಿಯೊಂದು ಪ್ರಿಂಟ್ ಗೊತ್ತಾಗೋ ಸ್ನೇಹಿತರೆ. ಆದರೆ ಯಾರಿಗೂ ಏನು ಅನ್ನಕ್ಕೆ ಹೋಗಲ್ಲ. ಇದು ಅವ್ರು ಇಷ್ಟ ಆಯ್ತು ಸ್ನೇಹಿತರೆ. ಅವ್ರ ಫೋನು, ಅವರು ನೆಟ್ ಅವ್ರದ್ದು ಇರ್ತೈತೆ. ಅವ್ರ ಇಷ್ಟ ಪ್ರಕಾರ ಅವ್ರು ಹೆಂಗೆ ಇರ್ತಾರೆ ಹಂಗಿರಲಿ. ನಮಗೇನು ಕೊಡಲೇಬೇಕು ಅನ್ನೋದೇನು ವ್ಯೂವರ್ಸ್ ಇರಲ್ಲ. ನೀವು ಲೈಕ್ ಕೊಡ್ಲಿಕ್ಕಂದ್ರೆ ನನ್ನ ಕಂಡೀಷನ್ ಅಂದ್ರೆ ಕಮೆಂಟ್ ಹಾಕಕ್ಕೆ ಹೋಗಬೇಡಿ ಸ್ನೇಹಿತರೆ. ಲೈಕ್ ಕೊಟ್ಟರೆ ಕಮೆಂಟ್ ಹಾಕಿ, ಇಲ್ಲಿಕ ಖಂಡಿತ ಕಮೆಂಟ್ ಹಾಕಕ್ಕೆ ಹೋಗಬೇಡಿ. ನಿಮ್ಮ ಫೋನು ನೀವು ಏನಾರ ಮಾಡಿ ಬೇರೆದವ್ರು ವಿಡಿಯೋ ನೋಡಿ ನನ್ನ ವಿಡಿಯೋ ನೋಡಿ ಕೇಳಿ ಕಮೆಂಟೂ ಹಾಕ್ಬೇಡಿ, ಲೈಕ್ ಕೊಡ್ಬೇಡಿ. ಇವಾಗ ಕಮೆಂಟ್ ಹಾಕ್ತಾರೆ, ವಿಡಿಯೋ ಇಷ್ಟ ಆಗೈತೆ ಅಂತ ಕಮೆಂಟ್ ಹಾಕ್ತಾರೆ. ಹಂಗಂದ್ರೆ ವಿಡಿಯೋ ಇಷ್ಟ ಆಗೈತೆ ಲೈಕ್ ಕೊಡಬೇಕು, ಅದು ನ್ಯಾಯ ಸ್ನೇಹಿತರೆ. ಇದು ಇಲ್ಲಿ ಈಗಿನ ಕಾಲಕ್ಕೆ ನ್ಯಾಯ ನೀತಿ ಎಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟೆ ಸ್ನೇಹಿತರೆ. ಅದನ್ನು ಏನೋ ಹೆಚ್ಚಿಗೆ ಹೇಳೋಕ್ಕಾಗಲ್ಲ. ಖಂಡಿತ ಏನು ಹೇಳ್ತೀನಿ, ಕಮೆಂಟ್ ಹಾಕೋರು ಖಂಡಿತ ಲೈಕ್ ಕೊಡಿ. ಇದೇ ಒಂದು ನಾನು ಹೇಳೋದು. ಅದು ಯಾರು ಏನೋ ಅವ್ರ ಹೆಸರು ಹೇಳಿ ಅದೊಂದು ದೊಡ್ಡ ಸಾಧನೆ ಮಾಡಿದ್ರೆ ಏನಿಲ್ಲ. ಆ ದೇವರು ಹೆಂಗೆ ಮಾಡ್ತಾನೆ ಹೆಂಗೆ ಬೆಳೀತೈತೆ. ಯಾರು ಲೈಕ್ ಒಂದು ಕಮೆಂಟ್ ಹಾಕಿರ್ತಾರೆ, ಲೈಕ್ ಕೊಟ್ಟರೆ ಇಲ್ಲಿಕ್ಕೆ ಮುಂದಕ್ಕೆ ಓದ್ತಾಳ, ಇನ್ನೂ ಒಂದು ಪ್ಯಾಂಟ್ರಿಗೆ ಹೆಚ್ಚೇರ್ತಾಳ ಅನ್ನೋ ಭಾವನೆ ಇದ್ದವ್ರು ಕೊಡೋಲ್ಲ ಸ್ನೇಹಿತರೆ. ಅದು ಲೈಕ್ ಕೊಡೋರಂತ ಏನು ಯೂಸ್ ಅಂದ್ರೆ, ನನಗೆ ಲೈಕ್ ಕೊಡೋರಂತ ಅಮೌಂಟ್ ಬರಲ್ಲ ಸ್ನೇಹಿತರೆ. ಲೈಕ್ ಕೊಟ್ರಂದ್ರೆ ನೀವೊಂದು ಲೈಕಿಗೆ
ಯೂಟ್ಯೂಬರ್ ಏನು ಮಾಡ್ತಾರೆ 5 ಮಂದಿಗೆ ಮೆನ್ಷನ್ ಮಾಡ್ತಾರೆ ನಮ್ಮ ವೀಡಿಯೋಗಳು. 5 ಫೋನಿಗೆ ಗೊತ್ತಿಲ್ಲ ನೋಡು ನನ್ನ ವೀಡಿಯೋಗಳು ಯಾರ್ಯಾರು ಇಂಥ ಮಾಡ್ದಂಗೆ ಗೊತ್ತಿಲ್ಲ. ಅವ್ರು ಹೊಸದಾಗಿ ಮೆನ್ಷನ್ ಮಾಡ್ರೆ 5 ಮಂದಿಯಾಗ ಒಂದಿಬ್ಬರು ಸಬ್ಸ್ಕ್ರೈಬ್ ಆಗಿ ಒಂದಿಬ್ಬರು ವೀಡಿಯೋ ನೋಡಕತ್ತಂದ್ರೆ ಮತ್ತೆ ಅಲ್ಲಿ 2 ವ್ಯೂಸ್ ಕುಂತು ಬಿಡ್ತಾರೆ ಸ್ನೇಹಿತರೆ. ಇದೇ ಒಂದು ಕಾರಣಕ್ಕೆ ನಿಮ್ಮ ಲೈಕ್ ಕೊಡೋಣದು. ಅದಕ್ಕೇನು ದುಡ್ಡು ಬರಲ್ಲ. ಇನ್ನು ಇಂಪ್ರೆಸ್ ಅಂತಲ್ಲ, ಇಂಪ್ರೆಸ್ ಕಳ್ಸುತ್ತೆ ಯೂಟ್ಯೂಬು. ಅದಕ್ಕೆ ನನಗೂ ಗೊತ್ತಿದ್ದಿಲ್ಲ, ಹಂಗೆ ಯೂಟ್ಯೂಬರ್ ಹೇಳಿದ್ನ ಗೊತ್ತು. ಅದಕ್ಕೆ ಅದು ಏನು ಇಂಪ್ರೆಸ್ ಕಳ್ಸೋದು ಗೊತ್ತಿರ್ತಲ್ಲ ಅವ್ರು ಖಂಡಿತ ಲೈಕ್ ಕೊಡೋಲ್ಲ. ಮತ್ತು ಉಳ್ಕೆದವ್ರು ನನ್ನ ಮಾಮೂಲಿ 20 ಲೈಕ್ ಬಂದೇ ಬರ್ತಾವೆ ಸ್ನೇಹಿತರೆ. ಒಂದು ವಿಡಿಯೋಕ್ಕೆ 20 ಲೈಕು 15 10 ಮ್ಯಾಮ್ ಹತ್ರ ಬಂದೇ ಬರ್ತಾವೆ ಸ್ನೇಹಿತರೆ. 10 ಲೈಕ್ ಏನೋ ಎಂಥ ವಿಡಿಯೋ ಓಡಿಲ್ಲ, ಚೆನ್ನಾಗಿ ವಿಡಿಯೋ ಚೆನ್ನಾಗಿಲ್ಲ ಓಡಿಲ್ಲ ಅಂದರೂ 10 ಲೈಕ್ ಮ್ಯಾಗೆ ಬರ್ತದೆ ಸ್ನೇಹಿತರೆ. 10 15 19 20 25 ಒಂದು 30 ಬರ್ತವೆ, 50 ಬರ್ತಾವೆ, 50 ತನಕ ಬರ್ತದೆ ಸ್ನೇಹಿತರೆ. ಇವಾಗ ಲೈಕ್ ಯಾಕೋ ಕಮ್ಮಿ ಮಾಡ್ಯಾರ. ಚೆನ್ನಾಗಿ ಓಡ್ತಿದ್ದು 700 800 ಓಡ್ತಿತ್ತು, 50 ಲೈಕ್ ಬರ್ತು. ಈ 300 400 ಓಡ್ತಾ 20 ಲೈಕ್ ಬರ್ತಾವೆ. ಸಾಕು, ಇದ್ದಿದ್ರಾಗ ಖುಷಿ ಪಡೋ ಸ್ನೇಹಿತರೆ. ಬನ್ನಿ ಇವಾಗ ಬಟ್ಟೆ ಬಾಂಡೆ ಮಾಡಿ ನಾನು ದೇವ್ರ ಮುಂದೆ ದೀಪ ಹಚ್ಚಿ ದೇವ್ರಿಗೆ ಕೈ ಮುಗಿದು ಬಟ್ಟೆ ಬಾಂಡೆ ಮಾಡಿ ದೇವ್ರ ಮುಂದೆ ದೀಪ ಐತೆ ಉದಿ ಕಡ್ಡಿ ಬೆಳಗ್ಗೆ ಬಟ್ಟೆ ಬಾಂಡೆ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ನೋಡಿ ಎಲ್ಲಿ ಸ್ಕಿಪ್ ಮಾಡಿಬಿಡಿ. ನೋಡಿ ಸ್ನೇಹಿತರೆ, 7:30 ದೇವ್ರ ಮುಂದೆ ದೀಪ ಹಚ್ಚಿ ನಿಮ್ಗೆ ವಿಡಿಯೋ ಲಾಗ್ ಚಾಲು ಮಾಡಿ ಮತ್ತು ಬಟ್ಟೆ ಬಾಂಡೆ ಮಾಡ್ತೀನಿ ಅಂತ ಇದನ್ನ ಬಟ್ಟೆ ಹೋಗೋದೆ ಸ್ನೇಹಿತರೆ. ಉಸು ಬಟ್ಟೆ ಹೋಗೋದು ನೋಡಿ, ಇವಾಗ ಬಟ್ಟೆ ಹೋಗೋದೆ. ಮುಂಜಾನೆ ಮನೆ ನೆಂಟರು ಮಂದಿದ್ದಕ್ಕೆ ಹಿಂಗೆ ಎಲ್ಲನೂ ನಿಭಾಯಿಸಲ್ಲ. ಅದು ಮುಂಜಾನೆ ನಾಳೆ ಭಾಳ ಆಗ್ತಾವ ಅನ್ನೋದು ಒಂದು ಹೆಚ್ಚಿನ ಐಟಿ ಸಣ್ಣಕ್ಕಿಲ್ಲ ಸ್ನೇಹಿತರೆ. ಇಟ್ಕೊಳಕ್ಕೆ ಇದೊಂದು ನೈಟಿ ಬಿಟ್ರಿ ಇಲ್ಲೆಲ್ಲ. ಓ ಬಾ, ಈ ಕಡೆ ಬಾಂಡೆನೂ ತಿಕ್ಕಿನಿ ಸ್ನೇಹಿತರೆ. ಬಾಂಡೆ ತಿಕ್ಕಿ ಇಷ್ಟು ಬಾಂಡೆ ತಿಕ್ಕಿನಿ. ರೊಟ್ಟಿ ಮಾಡ್ಬೇಕಂತೇಳಿ ಹಂಚಿಟ್ಟಿನಿ. ಟೈಮು 8:22 ಆಗಿದೆ ಸ್ನೇಹಿತರೆ. ಇವಾಗ ಪಲ್ಯ ಹಾಕೊಳಕತ್ತ ರೊಟ್ಟಿ ಮಾಡ್ತಂತೆ. ಅದೊಂದು 2 ರೊಟ್ಟಿ ಮಾಡಿ ರೊಟ್ಟಿ ಮಾಡ್ತೀನಿ. ಸಿದ್ಧಾಗ ಒಳ್ಯಾಕ ಬಾ, ರೊಟ್ಟಿ ಮಾಡ್ಬೇಕೀಗ. ಮಮ್ಮಿ ಬಟ್ಟೆ ಬಾಂಡೆ ಮಾಡಿ ರೊಟ್ಟಿ ಮಾಡಕತ್ತಾಳ. ಮುದ್ದೆ ಕೂಡ ಕೊಟ್ಟು ಬಂದೀನಿ. ತಮ್ಮ ಉಂಡು ನಾವು ಉಣ್ಣಕತ್ತಿ ನೋಡ್ರಿ. ಹ್ಞೂ ಮಮ್ಮಿ, ಮುದ್ದೆ ಸಾಕು, ಪಲ್ಯ ಭಾಳ ಆಗುತ್ತಂತಂದ. ಇಲ್ಲಿ ತೊಗೊಂಬಿಟ್ಟೆ ಮುಂಜಾನೆ ಅಣ್ಣ ಉಣ್ಣಕ್ಕೆ ಕೊಡ್ತಂತಂದೆ. ಇಲ್ಲಿ ಬೇಡ, ನಾನು ಅಣ್ಣ ಏನ ಮಾಡ್ಕೊಂತೀನಿ ಅಂತಂದ. ಅನ್ನ ಮಾಡಲ್ಲ ಸ್ನೇಹಿತರೆ. ಅನ್ನ ಅಲ್ಲೇ ಮುದ್ದೆ ಮಾಡ್ಕೊಡ್ತೀನಾಗ ಇವ್ರು ಅನ್ನ ಮಾಡಲ್ಲ. ಅವ್ರಿಗೆ ಅನ್ನ ಕೊಡಬಾರ್ದಂತೆ. ಅನ್ನ ಮಾಡಲ್ಲ, ಅದಕ್ಕೆ ಅನ್ನ ಹಾಕ್ಕೊಂತೀವಿ. ಕಲ್ಲೆದಾಡು ಹಾಲು ಮೊಸರು ತರ್ತಾನೆ. ಟೈಮ್ ಹಾಲು ಮೊಸರು ತಂದು ಗ್ಯಾಸ್ ಐತೆ. ಅನ್ನ ಮಾಡಿರ್ತಾನೆ, ಹಾಲು ಮೊಸರು ತಂದು ಹಾಕೊಂತಾನೆ. ಯಾವಾಗಾರ ರೊಟ್ಟಿ ಪಲ್ಯ ಒಂದು ಕೊಟ್ಟು ಏನು ಮಾಡ್ತೀನಿ ಅನ್ನ ಕೊಡ್ತೀನಿ ಅಷ್ಟೇ. ಮಧ್ಯಾಹ್ನ ಬಿಸಿ ಬಿಸಿ ಬಜ್ಜಿ ಹಾಕಿ ಕೊಟ್ಟೆ. ಬಂದ ಚಾ ಮಾಡಿ ಕೊಟ್ಟೆ, ತಿಂದ ಹೋದಿ ಸರ್. ಬಜ್ಜಿನೂ ಸಾಕಾತ್ 4 ವಾರ ಕಸಿದ. ಯಾಕಂದ್ರೆ ಹೊಡ್ತು ಕೊಟ್ಟಿದ್ರು ಹೊಟ್ಟು ತುಂಬಬೇಕು. ಅರ್ಧ ಮೂರಂ ಕೊಟ್ಟರೆ ಚಲೋ ಅಲ್ಲ ಸ್ನೇಹಿತರೆ. ರೊಟ್ಟಿ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್. ಫೋನ್ ಚಾರ್ಜ್ ಊಟ ಮಾಡೋಣ. ನೋಡಿ ಸ್ನೇಹಿತರೆ, ಕದ ಹಾಕ್ಕೊಂಬಂದೆ. ಶಾವ್ಕುಮಾರ್ ಹಾಸಿ ಮನೆಗೆ ಸಿನಿನ ನಾವು ಹೋಗಿದ್ದ ಮಂಚೂರ್ದಾನಿ ಕಟ್ಟಿ ಮತ್ತು ಸುತ್ತ ಮಂಚೂರ್ದಾನಿ ಹಾಕ್ಕೊಂಡು ಮಲ್ಕೋಬೇಕ್ರಿ. ನಾನು ಅವ್ರು ಸುಮ್ಮ ಹಾಸಿ ಮನೆಗೆ ಬಂದೀನಿ. ಮಂಚೂರ್ದಾನಿ ಕಟ್ಟಿದ್ರು ಅವ್ರಿಗೆ ಸುತ್ತ ಹಾಕ್ಕೊಳಕ್ಕೆ ಬರಲ್ಲ, ನಾನೇ ಹಾಕಬೇಕು. ಅದಕ್ಕೆ ಬನ್ನಿ ಸ್ನೇಹಿತರೆ, ಊಟ ಮಾಡಬೇಕು ನಾನು ಕೂಡ. ಅವ್ರಿಗೆ ಮತ್ತು ಅವ್ರ ಮನೆಗೆ ಊಟ ಉಂಡು 9:30 ಟೈಮು. ನೋಡಿ ಎಲ್ಲ ಬಂಡಿ ಎತ್ತಿಟ್ಟೆ. ಮತ್ತು ಮುಂಜಾನೆ ಅದೇ ಒಂದು ಕೆಲಸ ಆಗಿಬಿಡ್ತೈತೆ. ಎತ್ತಿಡೋದ್ರೆ ಅದೇ ಒಂದು ತಾಸು ಕೆಲಸ ಆಗಿಬಿಡ್ತೈತೆ. ರೊಟ್ಟಿ ಉಳಿತಾವಂತ ಇವಾಗ 3 ರೊಟ್ಟಿ ತಳ್ಳ ಮಾಡಿ ನೋಡಿ ಸ್ನೇಹಿತರೆ. ಇಲ್ಲಿ ಆರ್ತಾ ಬಿಡು ಅಂತ ನಾಳೆ ರೊಟ್ಟಿ ಮಾಡೋ ಸ್ನೇಹಿತರೆ. ಹಿಂಗಾಗಿ ಒಂದು 3 ರೊಟ್ಟಿ ತಳ್ಳ ಮಾಡೀನಿ. ಇನ್ನು ಪಲ್ಯ ಐತೆ, ಪಲ್ಯನ ಉಳಿತೈತೆ. ಮತ್ತು ಬೇಕಾ ಮುಂಜಾನೆ ಮಕ್ಕಳು ಉಣ್ತಾರೆ. ಊಟ ಮಾಡ್ತೀನಿ ಸ್ನೇಹಿತರೆ. ಊಟ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸ್ನೇಹಿತರೆ, 9:30 ಶಾವ್ಕುಮಾರ್ ಮನೆಗೆ ಬಂದು 9:30 ಬಂದು ಊಟ ಮಾಡಿ ಸ್ವಲ್ಪ ಫೋನ್ ನೋಡ್ಕೋತ ಊಟ ಮಾಡಿ ಕೇರಿ ಇವಾಗ ಕುಂತೀನಿ. ಎಲ್ಲ ಅಡುಗೆ ಮನೆ ಕದ ಹಾಕೀನಿ. ಎಲ್ಲ ವಸ್ತು ಕದ ಆಗಾಳೆ ಹಾಕ್ಕೊಂಡಿನಿ. ಅಡುಗೆ ಮನೆ ಊಟ ಮಾಡಿ ಲೈಟ್ ತಗೋ ಹಿಂದಿ ಲೈಟ್ ತಗ ಕದ ಹಾಕೋ ಸ್ನೇಹಿತರೆ. ನೀರು ಬಾಟ್ಲಿ ತುಂಬಿಟ್ಟಿನಿ, ಒಯ್ಬೇಕು. ಇವತ್ತು ಸ್ವಲ್ಪ ನಮ್ಮ ಕ್ರೀಮ್ ಹಚ್ಕೊಂಡ್ರಾತು ಅಂತೇಳಿ ಕ್ರೀಮ್ ಹಚ್ಕೊಳಕ್ಕೆ ಯೂಸ್ ಮಾಡಕತ್ತೀನಿ. ಏನಿಲ್ಲ ನೋಡಿ ಸ್ನೇಹಿತರೆ, ಇವತ್ತೊಂದು ಬೆಳಗಾವಿನಿಂದ ಆರ್ಡ್ರ್ ಬಂದೈತೆ, ಕ್ರೀಮ್ ಆರ್ಡ್ರು. ಆ ಕ್ರೀಮ್ ಆರ್ಡ್ರ್ ಮತ್ತು ಗೊತ್ತಿರಲ್ಲ ದಿನ ನಾನು. ಯಾಕಂದ್ರೆ ದಿನ ನಾನು ವಿಡಿಯೋದಾಗ ಹೇಳಲೇಬೇಕಾಗತ್ತೆ. ಈ ಥರ ದಿನ ಹೇಳಿ ಹೊಸ ವ್ಯೂವರ್ಸ್ಗಳಿಗೆ ಗೊತ್ತಾಗುತ್ತೆ. ಆ ಕ್ರೀಮ ಸದ್ಯ ಮಲ್ಕೋತಿರ್ತೀವಲ್ಲ, ಆ ಮುಂಚೆ ಒಂದು ಸೋಪ್, ಯಾವ ಸೋಪ್ ಯೂಸ್ ಮಾಡ್ತೀವಿ ಆ ಸೋಪ್ ಹಾಕಿ ಮಾರಿ ತಕ್ಕೊಂಡು ಕ್ರೀಮ್ ಕ್ಲೀನಾಗಿ ಮಾರಿ ತಕ್ಕೊಂಡು ಕ್ರೀಮ್ ಹಚ್ಕೊಂಡ್ಬಿಟ್ರೆ ಪೇರ್ಲಲ್ಲಿ ಯಾವ ಥರ ಯೂಸ್ ಮಾಡ್ತೀರಿ ಆ ಥರ ಯೂಸ್ ಹಚ್ಕೊಂಡು ಬೆಳಗ್ಗೆ ಒಂದು ಸ್ವಲ್ಪ 3 ಬೆಚ್ಚ ನೀರ ಮಾರಿ ತಗೊಂಡ್ಬಿಟ್ರೆ ಮುಗೀತು ನೋಡಿ ಸ್ನೇಹಿತರೆ. ಅದು ಕ್ರೀಮಿನ ದೊಡ್ಡ ಸರ್ಕಸ್ ಅಲ್ಲ. ನೋಡಿ ಬೇಕಾದ್ರೆ ನೀವು 1 ವಾರ ಯೂಸ್ ಮಾಡಿ ಮುಖ ಪಳ ಅಂತೈತೆ. ನಾನು ನಿನ್ನೆ ಹಚ್ಕೊಂಡಿಲ್ಲ, ಇವತ್ತು ಹಚ್ಕೋತೀನಿ ನೋಡಿ. ಹಚ್ಕೊಂಡು ಯಾವಾಗ ನನ್ನ ಟೈಮ್ ಸಿಗ್ತದೆ ಅದು ಹಚ್ಕೋತೀನಿ. ನನಗೆ ಸಿಕ್ಕ ಸ್ನೇಹಿತರೆ. ಊಟ ಉಂಡಿಲ್ಲ ನಿನ್ನೆ, ಹಂಗೆ ಮಲ್ಕೊಂಡಿನಿ. ಯಾಕಂದ್ರೆ ಆ ಬ್ಲೌಸ್ ಜೀವ ತಿನ್ನೋದೊಂದು ಬಟ್ಟೆ ಗಿರೆ ಹಾಕೊಂಡು ಬಟ್ಟೆ ಮನೆ ತುಂಬ ಹೋಗೋದು ಹೆಂಗೆ ಭಾಗ 1 ವಿಡಿಯೋದಾಗ ನೋಡಿರ್ಬೇಕು. ಮನೆ ತುಂಬ ಬಟ್ಟೆ ಗಿಟ್ಟಿ ಹೋಗೋದು ಹೆಂಗೆ
ಎಲ್ಲ ಮನೆ ತುಂಬ ಬಿಟ್ಟು ಹಾಗೆ ಮುಕ್ಕೊಂಡು ಇವತ್ತೆಲ್ಲ ಕ್ಲೀನ್ ಐತೆ. ಆ ಟಿಚಿಂಗ್ ಏನೂ ಕೆಲಸ ಆಗಿಲ್ಲ ಸ್ನೇಹಿತರೆ. ಇವತ್ತು ನೀನು ಒಂದು ಜಂಪರ್ ಹಾಕಿದ್ದು ಜೀವ ತಿಂದಿತ್ತು, ಈಗ ಕಟಿಂಗ್ ಮಾಡಬೇಕು. ಮತ್ತು ಸ್ನೇಹಿತರೆ ಇನ್ನೊಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಅಕ್ಕ ನೀವು ವಾಟ್ಸಪ್ ಗ್ರೂಪ್ ಮಾಡ್ಕೋರಿ, ಗ್ರೂಪಿಗೆ ಫೋಟೋಗಳು ಹಾಕಿ ರೇಟ್ ಹಾಕಿ ಸೀರೆಗಳಂತ ಗ್ರೂಪ್ ನನ್ನ ಸಲಹೆ ಅಕ್ಕ ಅಂತ ಹೇಳಿದ್ರು. ಅವರು ಕ್ರೀಮ್ ತೊಗೊಂಡು ಸಿಸ್ಟರ್ನ ಬೆಳಗಾವ್ದವರು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಅದಕ್ಕೆ ಗ್ರೂಪ್ ಮಾಡಿದ್ರೆ ಸಿಸ್ಟರ್ ನಾನು ಅಲ್ಲಿ ಸ್ವಲ್ಪ ಕಮೆಂಟ್ ಮೂಲಕ ಕೊಟ್ಟಿನಿ. ಇವಾಗ ಗ್ರೂಪ್ ಮಾಡಿದ್ರೆ ಹೆಂಗಾಗುತ್ತೆ ಸ್ನೇಹಿತರೆ, ಗ್ರೂಪ್ನಾಗ ಇದ್ದಷ್ಟು ಮಂದಿ ಅಷ್ಟೇ ಗೊತ್ತಾಗುತ್ತೆ. ಉಳ್ಕೆದು ಹೊಸ ವ್ಯೂವರ್ಸ್ಗಳು ಬಂದಿರ್ತಾರೆ. ನಾನು ಯೂಟ್ಯೂಬ್ ವೀಡಿಯೋ ಮಾಡಿ ಹಾಕಿದ್ದಂದ್ರೆ ಹೊಸ ವ್ಯೂವರ್ಸ್ಗಳು ನೋಡ್ತಾರೆ, ನೀವು ನೋಡ್ತೀರಿ. ಮತ್ತು ಎಲ್ಲನೂ ಒಂದಿಟ್ಟು ಹೊಸ್ದಾಗಿ ಬರೋ ವ್ಯೂವರ್ಸ್ಗಳಿಗೂ ಸೇಲ್ ಆಗ್ತಾವೆ. ಯಾಕೆ ಹೊಸ್ದಾಗಿ ಬರೋ ವ್ಯೂವರ್ಸ್ಗಳಿಗೆ ನನ್ನ ನಂಬರ್ ಗೊತ್ತಿಲ್ಲ. ಈಗ ನಾನು ವಿಡಿಯೋದಾಗ ಹೇಳಿ ನಂಬರ ರೇಟ್ ಹಾಕಿದ್ದಂದ್ರೆ ಸ್ಕ್ರೀನ್ಶಾಟ್ ಹೊಡೆದು ಆ ನಂಬರ್ ಕಳಿಸ್ತಾರೆ, ಗ್ರೂಪಿಗೆ ಜಾಯ್ನ್ ಆಗಿಬಿಡ್ತಾರೆ. ಗ್ರೂಪ್ ಮಾಡ್ಕೊಳೋಕ್ಕಿಂತ ಇದೇ ಬೆಸ್ಟ್ ಅಂತ ನನ್ನ ಅನಿಸಿಕೆ. ನಿಮ್ಮೆಲ್ಲರ ಅನಿಸಿಕೆ ಹೆಂಗೆ, ಗ್ರೂಪ್ ಮಾಡ್ಕೊಂಡೆ ಒಳ್ಳೇದಾ ವಿಡಿಯೋ ಮಾಡಿ ಹಾಕಿರೋ ಒಳ್ಳೇದು ಅಂತ ಕಮೆಂಟ್ ಹಾಕಿದ್ದು ನನಗೆ ಒಂದು ಸ್ವಲ್ಪ ದಿಗಿಲು ಬಿಡಾಕತ್ತೆ. ಅವರು ಹೇಳಿಂದ ವಿಚಾರ ಮಾಡಾಕತ್ತೀನಿ. ಯಾಕೆ ಯಾರೇ ಒಂದು ಸಲಹೆ ಕೊಡ್ತಾರಂದ್ರೆ ಆ ಸಲಹೆ ವಿಚಾರ ಮಾಡಬೇಕು. ಆದರೆ ನನಗೆ ಆ ಸಲಹೆ ಕರೆಕ್ಟ್ ಸ್ನೇಹಿತರೆ. ಯಾಕೆ ಗ್ರೂಪ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಆ ಗ್ರೂಪಿಗೆ ಫೋಟೋ ಹಾಕಿ ರೇಟ್ ಹಾಕಿಬಿಟ್ರೆ ಆಟೋಮೆಟಿಕ್ಕಾಗಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಈ ಸೀರೆ ಬೇಕು ಈ ಸೀರೆ ಬೇಕಂತ ತೊಗೊಂಡ್ಬಿಡ್ತಾರೆ. ಆದ್ರೆ ಆ ಗ್ರೂಪ್ನೊಳಗೆ ಎಷ್ಟು ಮಂದಿ ಇದ್ರೆ ಅಷ್ಟು ಮಂದಿಗೆ ಹೋಗಿ ತಲುಪು ಸ್ನೇಹಿತರೆ. ಇವಾಗ ಹೊಸ್ದಾಗಿ ವ್ಯೂವರ್ಸ್ಗಳು ನಾನು ಜಾಯ್ನ್ ಆಗ್ತಿರ್ತಲ್ಲ, ನಾನು ಹೊಸ್ದಾಗಿ ಯೂಟ್ಯೂಬ್ ಫ್ಯಾಮಿಲಿ ಜಾಯ್ನ್ ಆಗ್ತಿರ್ತಾರೆ ನೋಡಿ, ಇನ್ನು ಯಾರು ನೋಡಿರಲ್ಲ ಅವ್ರು ನೋಡೋರು ಮಾಡೋರು ಅವ್ರಿಗೇನೈತೆ ನಂದು ಗೊತ್ತಾಗಲ್ಲ, ನನ್ನ ನಂಬರ್ನೂ ಗೊತ್ತಾಗಲ್ಲ, ನನ್ನ ವೀಡಿಯೋ ಹಿಂದಿ ವೀಡಿಯೋ ಚೆಕ್ ಮಾಡೋಕೆ ಹೋಗಲ್ಲ ಅವರು. ಹಿಂದಿ ವೀಡಿಯೋ ಯಾರು ಚೆಕ್ ಮಾಡಿ ಸ್ನೇಹಿತರೆ. ಮುಂದೆ ಬರೋ ವೀಡಿಯೋಕ್ಕೆ ಏನು ಜಾಯ್ನ್ ಆಗ್ತಾರಲ್ಲ ಅದಕ್ಕೆ ನಾನು ಪ್ರತಿಯೊಂದು ಏನಾರ ಬಟ್ಟೆದು ಶೇರ್ ಮಾಡೋದಿದ್ರೆ ನಾವು ವಿಡಿಯೋದಾಗೇ ಯೂಟ್ಯೂಬ್ನಾಗೇ ಶೇರ್ ಮಾಡಬೇಕು, ಯೂಟ್ಯೂಬ್ನಾಗೇ ಹೇಳಬೇಕು. ಯೂಟ್ಯೂಬ್ನಾಗ ನಂಬರ ರೇಟ್ ಹಾಕಿದಂದ್ರೆ ಸ್ಕ್ರೀನ್ಶಾಟ್ ಹೊಡೆದು ಆ ನಂಬರ್ಗೆ ಹಾಕಿಬಿಡ್ತಾರೆ ಸ್ನೇಹಿತರೆ. ಇದು ಈ ಜಿಯೋ, ಇದು ವಾಟ್ಸಪ್ ಗ್ರೂಪ್ ಈ ಜಿಯೋ ಅಂತ ನೀವು ಕಮೆಂಟ್ ಹಾಕಿ. ಯಾರಿಗೆಲ್ಲ ಏನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಹಾಕೋ ಮಾತ್ರ ಮರಿಬೇಡಿ. ಬನ್ನಿ ಸ್ನೇಹಿತರೆ, ಮತ್ತು ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ನನಗೂ ಫುಲ್ ಸುಸ್ತಾಗಿದೆ ಸ್ನೇಹಿತರೆ. ಟೈಮ್ ಬಂದು 10-15 ನಿಮಿಷ ಆಯ್ತು. ಇನ್ನು 10-15 ನಿಮಿಷದಿಂದ ಒಂದು ವಿಡಿಯೋ ಎಡಿಟಿಂಗ್ ಆಗೈತೆ. ನೆಟ್ ಇಲ್ಲ ಸ್ನೇಹಿತರೆ, ಇವತ್ತು ನೆಟ್ 3 ಇನ್ನೇ ಅಪ್ಲೋಡ್ ಮಾಡಿನಂದ್ರೆ ಇವತ್ತು ನೆಟ್ ಇಲ್ಲ ನೋಡಿ. ಅದು ತಮ್ನೇಲು ಟೈಟಲ್ ಹಾಕೋದು ಎಲ್ಲ ಮಾಡ್ಕೊಕ್ಕೆ ನೆಟ್ ಖಾಲಿ ಆಗೈತೆ. 3 ವಿಡಿಯೋ ನಾಳೆಗೆ ಅಪ್ಲೋಡ್ ಮಾಡಬೇಕು. ನೆಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೆಟ್ ಖಾಲಿ, ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಮತ್ತು ಅರ್ಧ ವಿಡಿಯೋ ಅಪ್ಲೋಡ್ ಆಗಿರ್ತೈತಿ, ನೆಟ್ ಖಾಲಿ ಆಗಿಬಿಡು ಸ್ನೇಹಿತರೆ. ಆದಷ್ಟು ನಾ ಬೆಳಗ್ಗೆ 12 ಗಂಟೆಗೆ ಅಂತಂದ್ರೆ 12 ಮಿನಿಟ್ ಬರ್ತಾರೆ ವಿಡಿಯೋ ಅಪ್ಲೋಡ್ ಮಾಡ್ಕೋಬೇಕು. ಯಾವಾಗ ಎಚ್ಚರ ಆಗುತ್ತೆ ಅವು ಯೂಟ್ಯೂಬ್ದಾಗ ಮಾಡೋದು. ನನಗೆ ಟೈಮ್ ಕರೆಕ್ಟಾಗಿ ನಿದ್ದೆ ಸನ್ಯಕ್ಕೆ ಆಗ್ತಾಯಿಲ್ಲ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಮಾಡಲೇಬೇಕು. ಒಂಟಿ ಜೀವನ ಸಾಧಿಸಲೇಬೇಕಾ, ಮಾಡಲೇಬೇಕು. ಮತ್ತು ಬಾಯ್ ಗುಡ್ ನೈಟ್. ಒಳ್ಳೆ ಮಾಡಿ ಮಾತಾಡ್ತಿರ್ತೀನಿ ನಾನು. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಮತ್ತು ನಾಳೆ ಸಿಗೋಣ. ಹಾಗೆ ಮಾತಾಡ್ತಾ ಇರ್ತೀನಿ, ಏನು ಅನ್ಕೋಬೇಡಿ. ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ಮತ್ತು ಯಾರೂ ಇದು ಏನಾದರೂ ತಪ್ಪಾಗ್ತಿದ್ರೆ ಕ್ಷಮಿಸಿ.